ಇಂಡಿಯಾಗೆ 300 ಜನಕ್ಕಿಂತ ಮೇಲೆ ಬಂದಿದೀವಿ. ಕರ್ನಾಟಕದವರು ಒಟ್ಟು 25 ಜನ ಇದ್ದಾರೆ. 25 ಜನ ಇದ್ದಾರೆ. ನಮ್ಮನ್ನ ಮೈನ್ಮಾರ್ ಅಲ್ಲಿ ಮೈವಾಡಿ ಅಂತ ಒಂದು ಸಿಟಿ ಇದೆ, ಅಲ್ಲಿ ಆರ್ಮಿ ಕ್ಯಾಂಪ್ ಅಲ್ಲಿ ಇಟ್ಟಿದ್ರು 1 ತಿಂಗಳು. ಅದಾದ ತಕ್ಷಣ ಎಂಬಸಿ ಕಾಂಟ್ಯಾಕ್ಟ್ ಮಾಡಿ ಆ ಪ್ರೊಸೆಸಿಂಗ್ ಎಲ್ಲ ಮುಗಿಸಿ ಮೈನ್ಮಾರ್ ಅಲ್ಲಿ ನಾವು ಇಲ್ಲಿಗಲ್ ಆಗಿ ಇದೀವಿ ಅನ್ನೋದಕ್ಕೋಸ್ಕರ ಅಲ್ಲಿದೊಂದು ಇಮಿಗ್ರೇಷನ್ ಪಾಸ್ ಮಾಡಿಸಿ. ಸೊ ನಮ್ಮನ್ನ 18ಕ್ಕೆ ಮೈವಾಡಿಯಿಂದ ಅಲ್ಲಿ ಪಕ್ಕದಲ್ಲಿ ಮೈಸೋಟು ಥೈಲ್ಯಾಂಡ್ ಸೇರುತ್ತೆ. ಸೊ ಅಲ್ಲಿ ಒಂದು ಡೊಮೆಸ್ಟಿಕ್ ಏರ್ಪೋರ್ಟ್ ಇದೆ, ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ಸ್ಟ್ಯಾಂಪ್ ಮುಗಿಸಿ ಅಲ್ಲಿಂದ ಆರ್ಮಿ ಕಾರ್ಗೋ ಇದ್ರಲ್ಲಿ ಕರ್ಕೊಂಡು ಅಂಡಮಾನಿಗೆ ಕರ್ಕೊಂಡೋದ್ರು. ಅಲ್ಲಿಂದ ಇನ್ನೊಂದು ಎಲ್ಲರನ್ನೂ ಸೇರಿಸಿ, ಯಾಕಂದ್ರೆ ಅಲ್ಲಿ ಒಂದೇ ಚಿಕ್ಕ ಫ್ಲೈಟ್ ಅಲ್ಲಿ ಇದೆ, ಅಲ್ಲಿ ಬೇಸ್ ಮಾಡ್ಕೊಂಡು ಅಲ್ಲಿ ಟೋಟಲ್ ಎಷ್ಟು ಜನ ಇಂಡಿಯನ್ಸ್ ಇದೀವಿ ಅಲ್ಲಿನ ಕರ್ಕೊಂಡು ಅಲ್ಲಿಂದ ಅಂಡಮಾನಿಂದ ಸೀದಾ ಡೆಲ್ಲಿ ಕರ್ಕೊಂಡು. ಹೆಂಗೆ ನಿಮ್ಮನ್ನ ಇವರು ರೀಚ್ ಮಾಡಿದ್ರು ಅಥವಾ ನೀವು ಇವ್ರನ್ನ ರೀಚ್ ಮಾಡಕ್ ಟ್ರೈ ಮಾಡಿದ್ರು ಗವರ್ಮೆಂಟ್ ಹೆಂಗೆ ಏನಾಯ್ತು, ಏನ್ ಆಕ್ಚುಲಿ ವರ್ಕೌಟ್ ಆಗಿರೋದು ಹೆಂಗೆ? ಇದು ಫಸ್ಟ್ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಈ ಏಜೆಂಟ್ಗಳು, HR ಗಳು. ಅದು ಸುಮಾರು ತರ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಫ್ರೆಂಡ್ಸ್ ಥ್ರೂ ಆಗಿರ್ಬೋದು, ಏಜೆಂಟ್ಸ್ ಥ್ರೂ ಆಗಿರ್ಬೋದು. ಸೊ ಈಗ ತುಂಬಾ ಜನ ಏನಂದ್ರೆ ಫಾರಿನ್ ಅಲ್ಲಿ ವರ್ಕ್ ಮಾಡ್ಬೇಕು ಅಂತಾನೆ ಹುಡುಕ್ತಾ ಇರ್ತಾರೆ, ಅಂತವ್ರು ಬೇಗ ಕ್ಯಾಚ್ ಆಗ್ತಾರೆ ಇವರಿಗೆ. ಸೊ ಇಂಡಿಯಾದಲ್ಲಿ ಸ್ಯಾಲ್ರಿ ಕಮ್ಮಿ ಅನ್ನೋದು ಎಲ್ರಿಗೂ ಗೊತ್ತು, ಟ್ಯಾಕ್ಸ್ ಕಟ್ಟಬೇಕು, ಸ್ಯಾಲ್ರಿ ಕಮ್ಮಿ. ಸೊ ಅದಕ್ಕೋಸ್ಕರ ನಾವು ಫಾರಿನ್ ಅಂತ ಕೂತಿರ್ತೀವಲ್ವಾ. ಸೊ ನಾವಾಗ ಏನ್ ಮಾಡ್ತೀವಿ, ಎಲ್ಲ ಏಜೆಂಟ್ಗಳ ಥ್ರೂ ಅಲ್ಲಿ ಮಾತಾಡ್ಕೊಂಡೇ ಕೂತಿರ್ತೀವಿ. ಆ ತರ ಟೈಮಲ್ಲಿ ಅಲ್ಲಿರೋರು ಏನ್ ಮಾಡ್ತಾರೆ, ಈ ಕೆಲಸ ಮಾಡ್ತಿದಾರಲ್ವಾ, ಇವರು ಆ ಏಜೆಂಟ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ ಹಿಂಗಿಂಗ್ ಕೆಲಸ ಇದೆ, ನೀವು ಹುಡುಗರನ್ನ ಕಳಿಸ್ಕೊಡ್ತೀರಾ ಅಂತ ಅವರಿಗೂ ಸುಳ್ಳು ಹೇಳಿರ್ತಾರೆ, ಒಳ್ಳೊಳ್ಳೆ ಕೆಲಸ ಇದೆ ಅಂತ ಏಜೆಂಟ್ಗಳಿಗೂ, ಜೆನ್ಯೂನ್ ಏಜೆಂಟ್ಗಳಿಗೂ. ಆ ಏಜೆಂಟ್ಗಳು ಏನ್ ಮಾಡ್ತಾರೆ, ಇಲ್ಲಿ ಇರೋ ಕ್ಲೈಂಟ್ಗಳ ಜೊತೆ ಮಾತಾಡ್ಬಿಟ್ಟು ಹಿಂಗಿಂಗ್ ಕೆಲಸ ಇದೆ ಮಾಡ್ಬೋದು ಅಂತ ಹೇಳ್ತಾರೆ. ಯಾಕಂದ್ರೆ ಯಾರ ಹತ್ರನು ಪ್ರೂಫ್ ಇರಲ್ಲ, ಬಟ್ ಹೇಳಿರ್ತಾರೆ ಹಿಂಗಿಂಗೆ ಅಂತ. ಯಾಕಂದ್ರೆ ನಾವ್ ಯಾರು ಡೈರೆಕ್ಟ್ ಹೋಗಿ ನೋಡೋಕ್ಕಾಗಲ್ಲಲ್ವಾ, ಫಸ್ಟ್ ನಾವು ಅಲ್ಲಿ ಹೋಗಿ ರೀಚ್ ಆದ್ರೇನೆ ಸ್ಪಾಟ್ ಅಲ್ಲೇ ಗೊತ್ತಾಗೋದಲ್ವ. ಸೊ ಈ ತರ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಫ್ರೆಂಡ್ಸ್ ಥ್ರೂ ಆಗಿರ್ಬೋದು, ಅವ್ರು ಯಾವ್ದೇ ಪ್ಲಾಟ್ಫಾರ್ಮ್ ಇದೆ ಎಲ್ಲಾನು ಯೂಸ್ ಮಾಡ್ತಾರೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ. ಈ ತರ ಪಾಸ್ಪೋರ್ಟ್ ಇರೋರು, ಈ ತರ ಹೊರಗಡೆ ಹೋಗಿ ಕೆಲಸ ಮಾಡೋಂತ ಹುಡುಗರನ್ನ ಟಾರ್ಗೆಟ್ ಮಾಡ್ತಾರೆ. ಸೊ ಟಾರ್ಗೆಟ್ ಮಾಡಿ ಮಾತಾಡ್ತಾರೆ. ಫಸ್ಟ್ ಒಂದು ಇಂಟರ್ವ್ಯೂ ಅಂತ ಹೇಳ್ತಾರೆ, ವಾಟ್ಸಪ್ ಥ್ರೂ ಅಲ್ಲಿ ಕಾಲ್ ಮಾಡಿ ಇಂಟರ್ವ್ಯೂ ತಗೋತಾರೆ. ಇಂಗ್ಲಿಷ್ ಬರುತ್ತಾ ಅಂತ ಕೇಳ್ತಾರೆ, ಹೌದು ಬರುತ್ತೆ ಅಂತ ಹೇಳಿದ್ರೆ ಇಂಗ್ಲಿಷಲ್ಲೇ ಇಂಟರ್ವ್ಯೂ ತಗೋತಾರೆ. ಹಿಂದಿ ಯೂಸ್ ಮಾಡಲ್ಲ, ಬರೀ ಇಂಗ್ಲಿಷಲ್ಲೇ ಇಂಟರ್ವ್ಯೂ ತಗೋತಾರೆ. ಓಕೆ, ಇಂಟರ್ವ್ಯೂ ಎಲ್ಲ ಆಯ್ತು, ನೀವು ಪಾಸ್ ಆಗಿದ್ದೀರಾ, ಓಕೆ ಮಾಡ್ಬೋದು ಕೆಲಸ, ನೆಕ್ಸ್ಟ್ ಪ್ರೊಸೀಜರ್ ನಾವು ಹೇಳ್ತೀವಿ ಅಂತ ಹೇಳ್ಬಿಟ್ಟು, ನಾವು ಯಾರ ಹತ್ರ ಅಮೌಂಟ್ ಇಲ್ಲ ಕೊಡೋಕ್ಕಾಗಲ್ಲ ಅಂದವ್ರಿಗೆ ಏನ್ ಮಾಡ್ತಾರೆ, ಅವರೇ ಎಲ್ಲ ಏರ್ ಟಿಕೆಟ್ ಆಗಿರ್ಬೋದು, ಅಲ್ಲಿ ಏನೇನ್ ಬೇಕು ಡಾಕ್ಯುಮೆಂಟ್ಸ್ ಅವರೇ ಕಳಿಸ್ಕೊಡ್ತಾರೆ. ಈ ಕೆಲವೊಬ್ರ ಹತ್ರ ಈ ಏಜೆಂಟ್ಗಳು ಏನ್ ಮಾಡ್ತಾರೆ, 2.5 ಲಕ್ಷ, 1 ಲಕ್ಷ, 3 ಲಕ್ಷ ಅವ್ರಿಗೆ ಎಷ್ಟಾಗುತ್ತೋ ಆ ತರ ನೋಡ್ಬಿಟ್ಟು ದುಡ್ಡು ಇಸ್ಕೊಂಡು ಕಳ್ಸೋರು ಇರ್ತಾರೆ. ಫಸ್ಟ್ ಹೇಳ್ತಾರೆ ಥೈಲ್ಯಾಂಡ್ ಅಲ್ಲಿ ಕೆಲಸ ಇರುತ್ತೆ. ಅದು ಯಾವ ತರ ಕೆಲಸ ಅಂದ್ರೆ, ಅದು ತುಂಬಾ ಟೈಪ್ಸ್ ಇದೆ ಕೆಲಸಗಳು. ಅಂದ್ರೆ ಕೆಲವೊಬ್ಬರಿಗೆ ಹೋಟೆಲ್ ಅಲ್ಲಿ ಅಂತ ಹೇಳಿರ್ಬೋದು, ಕೆಲವೊಬ್ಬರಿಗೆ ಕಾಲ್ ಸೆಂಟರ್ ಅಲ್ಲಿ ಅಂತ ಹೇಳಿರ್ಬೋದು. ಯಾವ ತರ ಅಂದ್ರೆ ಅವ್ರವ್ರು ಯಾವ ತರ ಹುಡುಕ್ತಿರ್ತಾರೋ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅದೇ ಅವ್ರಿಗೆ ಬೇಕಾರೋ ಅಂತ ಕೆಲಸಗಳೇ ಹೇಳ್ತಾರೆ. ಥೈಲ್ಯಾಂಡ್ ಅಲ್ಲೇ ಕೆಲಸ ಇರುತ್ತೆ, ಲೀಗಲ್ ಆಗಿ ಇರ್ತೀರಾ, ಥೈಲ್ಯಾಂಡಿಗೆ ಹೋದ್ಮೇಲೆ ನಿಮಗೆ ಅಲ್ಲಿದು ID ಮಾಡಿಸ್ಕೊಡ್ತೀವಿ, ಲೀಗಲ್ ಆಗಿ ವರ್ಕ್ ಮಾಡೋದು, ಈ ತರ ಎಲ್ಲ ಹೇಳ್ತಾರೆ. ಜೆನ್ಯೂನ್ ಕಂಪನಿ ಅದು ಇದು ಅಂತ ಹೇಳ್ತಾರೆ. ಸೊ ನಾವು ದುಡ್ಡು ಕೊಟ್ಟು ಹೋಗೋಕ್ಕಾಗಲ್ಲ ಅನ್ನೋ ಟೈಮ್ನ ಅವ್ರು ಯೂಸ್ ಮಾಡ್ಕೋತಾರೆ. ಆ ವೀಕ್ನೆಸ್ ಯೂಸ್ ಮಾಡ್ಕೊಂಡು ಅದನ್ನೇ ಸ್ಯಾಲ್ರಿನ ಜಾಸ್ತಿ ಹೇಳ್ಕೊಂಡು ಹೋಗ್ತಾರೆ. 70,000 80,000 ಇಂಡಿಯನ್ ರುಪೀಸ್ ಸಿಗುತ್ತೆ, ಚೆನ್ನಾಗಿರುತ್ತೆ, ಎಲ್ಲ ಅಕಾಮಿಡೇಷನ್ ಅವರೇ ಕೊಡ್ತಾರೆ ಅಂತ ಆಸೆ ತೋರಿಸ್ತಾರೆ ಎಲ್ಲ ಫುಲ್. ಈಗ ಇಲ್ಲಿ 15,000 20,000 ಸಿಗೋರಿಗೆ 60-70,000 ಅಂದ ತಕ್ಷಣ ಎಲ್ಲರಿಗೂ ಆಸೆ ಆಗೇ ಆಗುತ್ತೆ. ಹೌದು, ಅದು ಥೈಲ್ಯಾಂಡ್ ಅಲ್ಲಿ ಬೇರೆ ಕೆಲಸ ಅಲ್ವಾ, ಒಳ್ಳೆ ಕಂಟ್ರಿನೇ, ಚೆನ್ನಾಗಿರುತ್ತೆ ಅಂತಾನು ಒಪ್ಕೊಂಡು ರೆಡಿ ಆಗ್ತೀವಿ. ಎಲ್ಲ ಇಂಟರ್ವ್ಯೂ ಎಲ್ಲ ಪಾಸ್ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸೆಂಡ್ ಮಾಡ್ತಾರೆ. ಸೊ ನಾವು ರೆಡಿಯಾಗಿ ಹೋಗ್ತೀವಿ. ಅಲ್ಲಿವರೆಗೂ ಅವ್ರು ನಮ್ಮ ಹತ್ರ ಟಚ್ ಅಲ್ಲೇ ಇರ್ತಾರೆ, ಡೈಲಿ ಮೆಸೇಜ್ ಆಗ್ತಾ ಇರ್ತಾರೆ, ಬರ್ತೀರಾ ಹೊರಡ್ತೀರಾ, ಎಲ್ಲ ಕೇರ್ ಮಾಡ್ತಾರೆ ತುಂಬಾ ಚೆನ್ನಾಗಿ. ಸೊ ನಾವು ಜಿನಿಯೋನ್ ಅನ್ಕೋತೀವಿ, ಯಾಕಂದ್ರೆ ನಮಗೂ ಅವಶ್ಯಕತೆ ಇರುತ್ತೆ. ಯಾಕಂದ್ರೆ ನಾವು ಎಲ್ಲ ಬಡವರು ಇರ್ತೀವಿ, ಹಾಗಾಗಿ ಏನ್ ಮಾಡಕ್ಕಾಗಲ್ಲ. ಮತ್ತೆ ನಮ್ಮ ಮನೆ ಕಡೆ ಪರಿಸ್ಥಿತಿನೂ ಆ ತರ ಇರುತ್ತೆ. ಸೊ ನಾವು ಹೌದು ಲೀಗಲ್ ಕೆಲಸ ಅಂತಾನೆ ಒಪ್ಕೊಂಡಿರ್ತೀವಿ, ನಮ್ಗೆ ಇಲ್ಲಿಗಲ್ ಅಂತ ಏನ್ ಹೇಳಿರಲ್ಲ ಅವರು. ಅಲ್ಲಿ ಹೋಗಿ ಕರ್ಕೊಂಡು ಹೋದ್ಮೇಲೆ ಹೆಂಗ್ ಟ್ರೀಟ್ ಮಾಡ್ತಾರೆ? ಫಸ್ಟ್ ನಾವು ಏರ್ಪೋರ್ಟ್ ಹೋಗ್ತೀವಿ, ಏರ್ಪೋರ್ಟ್ ಆದ ತಕ್ಷಣ ಅವರೇ ಕಾಂಟ್ಯಾಕ್ಟ್ ಮಾಡಿರ್ತಾರೆ. ಅವ್ರ ಕಡೆಯವರೇ ಎಲ್ಲ ಇರ್ತಾರೆ ಏರ್ಪೋರ್ಟ್ ಅಲ್ಲಿ, ಬ್ಯಾಂಕಾಕ್ ಏರ್ಪೋರ್ಟ್ ಅಲ್ಲಿ ಎಲ್ಲ ಅವರೇ ಇರ್ತಾರೆ. ನಾವು ರೀಚ್ ಆದ ತಕ್ಷಣ ಕ್ಯಾಚ್ ಮಾಡ್ಬಿಡ್ತಾರೆ ನಮ್ಮನ್ನ. ಯಾಕಂದ್ರೆ ಅವರು ರೀಚ್ ಆದ ತಕ್ಷಣ ನಾವು ಅಕಸ್ಮಾತ್ ಮೈಂಡ್ ಚೇಂಜ್ ಮಾಡಿ ಅವ್ರ ಕಾಂಟ್ಯಾಕ್ಟ್ ಬಿಟ್ಟು ನಾವೇ ಬೇರೆ ಕಡೆ ಸುತ್ತಾಡಕ್ ಹೋಗ್ತೀವಿ ಅನ್ನೋ ಬೈದಲ್ಲಿ ಅವ್ರೇನ್ ಮಾಡ್ತಾರೆ, ನಾವು ಇಮಿಗ್ರೇಷನ್ ನಿಂತ ತಕ್ಷಣನೇ ಅವ್ರ ಹುಡುಗರು ಬಂದ್ಬಿಡ್ತಾರೆ. ಅವ್ರ ಹುಡುಗರು ಬಂದು ನಮ್ಮನ್ನ ಕರ್ಕೊಂಡು ಹೋಗಿ ಸ್ಟಾರ್ಟ್ ಮಾಡ್ಬಿಡ್ತಾರೆ ಇಮಿಗ್ರೇಷನ್ ಅಲ್ಲೇ. ಸೊ ಇಮಿಗ್ರೇಷನ್ ಇಂದ ಆದ ತಕ್ಷಣ ಆಚೆ ಬಂದ ತಕ್ಷಣ ಕ್ಯಾಬ್ ರೆಡಿ ಇರುತ್ತೆ, ಕ್ಯಾಬಲ್ಲಿ ಕರ್ಕೊಂಡು ಹೋಗ್ತವೆ. ನಾವು ಕೇಳ್ತೀವಿ ಎಲ್ಲಿ ಲೊಕೇಶನ್ ಹೇಳಿದ್ರಲ್ವಾ ಅಂತ. ಇಲ್ಲೇ 5 ಕಿಲೋಮೀಟರ್ 10 ಕಿಲೋಮೀಟರ್ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಒಂದ್ ಸ್ವಲ್ಪ ದೂರ ಆದ ತಕ್ಷಣ ಇನ್ನೊಬ್ಬ ಯಾರೋ ಹೊತ್ಕೋತಾನೆ ಗಾಡಿಗೆ, ಕೈಯಲ್ಲಿ ವೆಪನ್ ಹಿಡ್ಕೊಂಡಿರ್ತಾನೆ.
ವೆಪನ್ ಹಿಡ್ಕೊಂಡು ನಮಗೆ ಇನ್ನ ನೆಕ್ಸ್ಟ್ ಏನ್ ಮಾಡೋದು ಗೊತ್ತಲ್ಲ, ಕೈಯಲ್ಲಿ ವೆಪನ್ ಹಿಡ್ಕೊಂಡು ಕಟ್ಟಾಗಿ ಪಾಯಿಂಟ್ ಮಾಡ್ಕೊಂಡಿರ್ತಾರೆ ನಮ್ಮ ಹತ್ರನೇ. ಏನು ಮಾತಾಡ್ಬೇಡ, ಸುಮ್ಮನೆ ಕೂತ್ಕೋ ಅಂತ ಹೇಳ್ತಾರೆ. ಹೋಗ್ತಾ ಹೋಗ್ತಾ ತುಂಬಾ ದೂರ 8-9 ಗಂಟೆ ಜರ್ನಿ ಮಾಡಿಸ್ತಾರೆ. ಬ್ಯಾಂಕಾಕ್ ಇಂದ ತುಂಬಾ ದೂರ ಕರ್ಕೊಂಡು ಹೋಗ್ತಾರೆ. ಆದ್ರೆ ಒಳಗಡೆನೆ ಇರ್ತೀವಿ, ಥೈಲ್ಯಾಂಡ್ ಒಳಗೆ ಇರ್ತೀವಿ. ತಾಕ್ ಅಂತ ಒಂದು ಸಿಟಿ ಇದೆ, ಅಲ್ಲಿ ಸ್ಟೇ ಮಾಡಕ್ ಹೇಳ್ತಾರೆ. ಅಲ್ಲಿ ಯಾವ್ದಾದ್ರು ಹೋಟೆಲ್ ಬುಕ್ ಮಾಡ್ಕೊಂಡಿರ್ತಾರೆ. ಅಲ್ಲಿ ಒಬ್ಬರೇ ಇರಲ್ಲ, ತುಂಬಾ ಇಂಡಿಯನ್ಸ್ ಆಲ್ರೆಡಿ ಅವ್ರು ಬುಕ್ ಮಾಡಿ ಅಲ್ಲೇ ಉಳಿಸಿರ್ತಾರೆ. ಅವರು 10-20 ಜನ ಆಗೋವರೆಗೂ ಅಲ್ಲೇ ಉಳಿಸಿ ಆ 20 ಜನನ ಬಲ್ಕ್ ಆಗಿ ಬೆಳಿಗ್ಗೆನೆ 3:30-4 ಗಂಟೆಗೆಲ್ಲ ಕರ್ಕೊಂಡು ಸೀದಾ ಹೊರಟ್ಬಿಡ್ತಾರೆ. ನಾವು ಅಷ್ಟೊತ್ತಿಗಾಗ್ಲೇ ಕೇಳಿರ್ತೀವಿ, ಅವರು ಏಜೆಂಟ್ಗಳು ನಾವು ಬ್ಯಾಂಕಾಕ್ ರೀಚ್ ಆಗೋವರೆಗೂ ಥೈಲ್ಯಾಂಡ್ ಅಂತ ಲೊಕೇಶನ್ ಹೇಳ್ತಾರೆ. ನಾವು ಯಾವಾಗ ತಕ್ಕಲ್ಲಿ ಹೋಗಿ ಹೋಟೆಲಲ್ಲಿ ಸ್ಟೇ ಆದಾಗ ಮೆಸೇಜ್ ಹಾಕ್ತೀವಿ, ಅಲ್ಲಿ ಹಾಟ್ಸ್ಪಾಟ್ನ ಕನೆಕ್ಟ್ ಮಾಡ್ಕೊಂಡು, ನೀವು ಹೇಳಿದ ಲೊಕೇಶನ್ ಏನು, ಎಲ್ಲಿ ಕರ್ಕೊ ಬರ್ತೇವೆ ಅದಕ್ಕೆ. ಇಲ್ಲ, ನನ್ನ ಬ್ಯಾಂಕಾಕಲ್ಲಿ ಕೆಲಸ ಇರಲ್ಲ, ನಿಮಗೆ ಮೈನ್ಮಾರಲ್ಲಿ ಇರುತ್ತೆ. ಸೊ ನಾವ್ ಹೇಳ್ತೀವಿ, ಬ್ಯಾಂಕಾಕ್ ಅಂತ ಕರೆಸಿ ಮೈನ್ಮಾರಿಗೆ ಹೆಂಗ್ ಕರ್ಕೊಂಡು ಹೋಗ್ತೀರಾ, ನಮ್ಗೆ ವೀಸಾ ಇರಲ್ಲ, ಹೇಗೆ ಕರ್ಕೊಂಡು ಹೋಗ್ತೀರಾ ಅಂತ ಹೇಳಿದ್ಕೆ, ಅದೆಲ್ಲ ನಾವು ವ್ಯವಸ್ಥೆ ಮಾಡ್ತೀವಿ, ನೀವು ಬರ್ಬೇಕಾಗುತ್ತೆ. ನೀವು ಏನಾದ್ರು ಈಗ ಮಧ್ಯದಲ್ಲಿ ಹೋಗ್ತೀರಾ, ನಮ್ಮ ಕಡೆಯವ್ರು ಇದ್ದಾರೆ, ನಿಮ್ಗೆ ಹೋಗಕ್ಕಾಗಲ್ಲ, ನಾವು ಸಿಗಾಕ್ಸ್ತೀವಿ ನಿಮ್ಮನ್ನ, ಅಲ್ಲೇ ನಿಮ್ಮನ್ನ ಡಿಪೋರ್ಟ್ ಮಾಡೋದು, ಜೈಲಿಗೆ ಹಾಕ್ಸ್ಬಿಡ್ತೀವಿ ಅಂತ ಎದುರಿಸೋಕೆ ಸ್ಟಾರ್ಟ್ ಮಾಡ್ತಾರೆ. ನಮಗೆ ಆಪ್ಷನ್ ಇರಲ್ಲ ಬೇರೆ. ವೆಪನ್ ಇಟ್ಕೊಂಡೇ ಇರ್ತಾರೆ, ಎನಿ ಟೈಮ್ ನಮ್ಮ ಜೊತೆನೇ ಇರ್ತಾರೆ. ಸೊ ಬೆಳಿಗ್ಗೆ ಕರ್ಕೊಂಡು ಹೋಗ್ತಾರೆ, ತಕ್ಕಿಂದ ಕರ್ಕೊಂಡು ಹೋಗ್ತಾರೆ. ತಕ್ಕಿಂದ ಸೀದಾ ಆಫ್ ರೋಡಿಂಗ್ ಆಗುತ್ತೆ. ಬೆಳಿಗ್ಗೆ 3:30-4 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಆ ಪೂರ್ತಿ ದಿನ ನಮ್ಮನ್ನು ಆಫ್ ರೋಡಿಂಗು, ಒಳಗಡೆ ಮೌಂಟೇನು ಎಲ್ಲ ಫುಲ್ ಆಫ್ ರೋಡಿಂಗ್ ಕರ್ಕೊಂಡು ಹೋಗ್ತಾರೆ. ಆಫ್ ರೋಡಿಂಗು ನಾವು ಸಂಜೆ ಎಲ್ಲ ಆಗ್ಬಿಡುತ್ತೆ ರೀಚ್ ಆಗೋದು. ಮಧ್ಯದಲ್ಲಿ ಅಕಸ್ಮಾತ್ ಹೆಚ್ಚು ಕಡಿಮೆ ಆಗಿ ಸತ್ತೋದ್ರೆ ಅವರು ಬಾಡಿನ ಹಂಗೆ ಎಸ್ತು ಹೋಗ್ತಾರೆ. ಅಕಸ್ಮಾತ್ ನಾವೇನಾದ್ರು ಮಧ್ಯದಲ್ಲಿ ರೀಚ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಅವ್ರು ಕೇರ್ ಕೂಡ ಮಾಡಲ್ಲ, ಎಸ್ಬಿಟ್ಟು ಹೋಗ್ತಾರೆ. ಅಲ್ಲಿಂದ ನಾವು ಸೀದಾ ಮೈಸೂಟ್ ಅಂತ ಒಂದು ಬರುತ್ತೆ, ಅದು ಬಾರ್ಡರ್, ಥೈಲ್ಯಾಂಡ್ಗೂ ಮೈನ್ಮಾರ್ಗೂ ಬಾರ್ಡರ್ ಅದು ಮೈಸೂಟ್. ಮಯನ್ಮಾರಲ್ಲಿ ಯಾವ ತರ ಕೆಲಸ ಕೊಟ್ಟಿದ್ರು? ಮೈನ್ಮಾರ್ ಹೋಗ್ತಿದ ತಕ್ಷಣ ನಾವು ಫಸ್ಟ್ ಮೈಸೂಟ್ ಇಂದ ಕ್ರಾಸ್ ಮಾಡಿಸ್ತಾರೆ, ರಿವರ್ ಕ್ರಾಸ್ ಮಾಡಿಸಿ ಮೈವಾಡಿ ಕರ್ಕೊಂಡು ಹೋಗ್ತಾರೆ. ಮೈವಾಡಿಲೇ ಮೇನ್ ಇರೋದು ಈ ಸ್ಕ್ಯಾಮಿಂಗ್ ಸಿಟಿ. ಸೊ ಸ್ಕ್ಯಾಮಿಂಗ್ ಸಿಟಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋದ ತಕ್ಷಣ ಅಲ್ಲಿ ಆರ್ಮಿ ಅವರು ಎಲ್ಲ ತಗೊಂಡು, ಪ್ರೂಫ್ ಎಲ್ಲ ತಗೊಂಡು, ಫೋಟೋ ಎಲ್ಲ ಹೊಡ್ಕೊಂಡು ಅವ್ರ ಒಳಗಡೆ ಹಾಕೊಂಡ್ಬಿಡ್ತಾರೆ. ಹಾಕೊಂಡ ತಕ್ಷಣ ನಮ್ಮನ್ನ ಕರ್ಸಿರೋರು ಏನ್ ಮಾಡ್ತಾರೆ, ಒಂದೊಂದು ಕಂಪ್ನಿಗೆ ಇನ್ನೊಂದು ಕಂಪ್ನಿಗೆ ಅನ್ನೋ ತರ ಟ್ರೇಡ್ ಮಾಡಿ ಸೇಲ್ ಮಾಡ್ಬಿಡ್ತಾರೆ. ಒಬ್ಬೊಬ್ಬನ 4 ಲಕ್ಷಕ್ಕೆ 5 ಲಕ್ಷಕ್ಕೆ ಅವ್ರು ದುಡ್ಡು ಇಸ್ಕೊಂಡು ಏಜೆಂಟ್ಗಳು ನಮ್ಗಳನ್ನ ಸೇಲ್ ಮಾಡ್ಬಿಡ್ತಾರೆ ಕಂಪ್ನಿಗಳಿಗೆ. ಸೊ ನಾವು ಒಂದ್ಸಲ ಸೇಲ್ ಆಗಿದೀವಿ ಅಂದ್ರೆ ಚೈನೀಸ್ ಅವ್ರೆಲ್ಲ ನಾವು ಕೇಳ್ಬೇಕು. ಸೊ ನಾವು ವಾಪಸ್ ಬರೋಕೆ ಆಪ್ಷನ್ ಸಿಗಲ್ಲ. ಅಲ್ಲಿ ನಾವು ಸೇಲ್ ಆಗ್ಬಿಟ್ಟಿದೀವಿ, ಏಜೆಂಟ್ ಅವ್ರು ದುಡ್ಡು ತಗೋಬಿಟ್ಟಿದ್ದಾರೆ. ಒಳಗೋದ ತಕ್ಷಣ ಫಸ್ಟ್ ಒಂದು 3 ದಿನ ಏನು ಮಾಡ್ಸಲ್ಲ, ರೆಸ್ಟ್ ಮಾಡಕ್ ಹೇಳ್ತಾರೆ. ಅದಾದ್ಮೇಲೆ ಇಂಟರ್ವ್ಯೂ ಅಂತ ಕರೀತಾರೆ. ನಾವು ಇಂಟರ್ವ್ಯೂ ಅಲ್ಲಿ ಹೇಳ್ತೀವಿ, ನಮಗೆ ಈ ತರ ಹೇಳಿ ಇಲ್ಲಿ ಕರ್ಕೊಂಡ್ ಬಂದಿದ್ರು ಅಂತ. ಅದು ನಮಗೆ ಸಂಬಂಧ ಇರಲ್ಲ, ನಿಮಗೂ ಏಜೆಂಟಿಗೆ ಬಿಟ್ಟಿದ್ದು. ನಿಮ್ಮ ಏಜೆಂಟ್ ಕೆಲಸ ನಿಮ್ಮನ್ನ ಇಲ್ಲಿ ತಂದು ಬಿಡೋದು, ಅದನ್ನ ನೀವು ಏಜೆಂಟ್ ಹತ್ರ ಮಾತಾಡ್ಕೋಬೇಕು ಅಂತಂದ್ರೆ. ನಮಗೆ ಏಜೆಂಟು ಫೇಕ್ ನೇಮ್ ಹೇಳಿರ್ತಾನೆ, ಅಲ್ಲ ಹೋದಾಗ ಅವ್ನು ಸಿಗೋದು ಇಲ್ಲ. ನಮಗೆ ರೀಚ್ ಆಗೋವರೆಗೂ ಮಾತ್ರ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾನೆ. ಅಲ್ಲೋದ ತಕ್ಷಣ ಕಾಂಟ್ಯಾಕ್ಟೇ ಬಿಟ್ಬಿಡ್ತಾನೆ. ನಾವು ಬಂದಿದೀವೋ ಇಲ್ವೋ ಅಂತಾನು ಕೇಳಲ್ಲ. ಅವನೊಂದ್ಸಲ ದುಡ್ಡು ತಗೋಬಿಟ್ಟು ಸುಮ್ಮನಾಗ್ಬಿಡ್ತಾನೆ. ನಾವು ಅಲ್ಲಿ ಕೆಲಸ ಮಾಡ್ತಿದ್ವಿ ಇಲ್ಲೋ ಅಂತಾನು ನೋಡಲ್ಲ. ಅಕಸ್ಮಾತ್ ಅವ್ನಿಗೆ ಏನಾದ್ರು ಜೆನ್ಯೂನ್ ಅನ್ಸಿದ್ವಿ ಅಂದ್ರೆ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಕೋತಾನೆ. ಯಾಕಂದ್ರೆ ಬೇರೆ ಹುಡುಗರನ್ನ ಇವ್ರ ಥ್ರೂ ಅಲ್ಲಿ ಕರ್ಸ್ಕೋಬಹುದು, ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಅವ್ರ ಕೆಲಸಗಳೇ ಆತರ. ಅವ್ರನ್ನ ಒಬ್ಬನ ಕರ್ಸ್ಕೊಂಡ್ರೆ ಅವರಿಗೆ 5-10 ಲಕ್ಷ ತುಂಬಾನು ಸಿಗುತ್ತೆ, ಜಾಸ್ತಿನೂ ಸಿಗುತ್ತೆ. ಸೊ ಒಬ್ಬೊಬ್ಬನ ಸೇಲ್ ಮಾಡ್ಬಿಡ್ತಾರೆ ಕರ್ಸ್ಕೊಬಿಟ್ಟು. ಫೈನಲಿ ನಿಮಗೆ ಏನ್ ಕೆಲಸ ಮಾಡಕ್ ಹಚ್ಚಿದ್ರಲ್ಲಿ? ಸೊ ಆಯ್ತು, ಇಂಟರ್ವ್ಯೂ ತಗೊಂಡು ನಾವು ಆಗಲ್ಲ ಅಂತ ಕೇಳಿದ್ರು, ನೀವು ಮಾಡ್ಬೇಕು ಅಂತ ಹೇಳಿದ್ರು, ಕೂರ್ಸಿದ್ರು, ಸಿಸ್ಟಮ್ ಮುಂದೆ ಕೂರ್ಸಿದ್ರು, ಚಾಟ್ ಮಾಡಕ್ ಹೇಳಿದ್ರು. ಅವ್ರ ಟಾರ್ಗೆಟ್ ಮೇನ್ ಬಂದು ಯು ಎಸ್ ಎ ಸಿಟಿಸನ್ಸ್ನ ಟಾರ್ಗೆಟ್ ಮಾಡಿಕೊಂಡು ಅವ್ರ ಜೊತೆ ಚಾಟ್ ಮಾಡಬೇಕು. ಚಾಟ್ ಮಾಡಿಬಿಟ್ಟು ಅವ್ರದ್ದೊಂದು ಕಂಪ್ನಿದೊಂದು ಆ್ಯಪ್ ಇದೆ, ಅದು ಲೀಡರ್ಸಿಗೆ ಗೊತ್ತಿರುತ್ತೆ ಆ್ಯಪ್ ಯಾವುದು ಅಂತ. ಯಾಕಂದ್ರೆ ನಾವು ಹೋಗಿರೋದು, ನಾನು ಒಂದು 20 ದಿನ ಇದ್ದೆ ಅಷ್ಟೇ ಅಲ್ಲಿ. ಅದಾದ್ಮೇಲೆ ನಾನು 1 ತಿಂಗಳು ಇದರಲ್ಲಿದ್ದೆ, ಶೆಲ್ಟರಲ್ಲಿದ್ದೆ, ಆರ್ಮಿ ಕ್ಯಾಂಪಲ್ಲಿ. ಸೊ ನನಗೆ ಅಷ್ಟು ತಿಳ್ಕೊಳಕ್ಕಾಗಿಲ್ಲ. ನಾನು 20 ದಿನದಲ್ಲಿ ಏನು ತಿಳ್ಕೊಂಡಿದ್ದು ಅಂದ್ರೆ, ಅವ್ರು ಚಾಟ್ ಮಾಡಿಸ್ತಾರೆ. ಅವರು ಕೆಲವೊಂದು ಅಪ್ಲಿಕೇಶನ್ಗಳು ಹೇಳ್ತಾರೆ, ಡೇಟಿಂಗ್ ಆ್ಯಪ್ನ ಯೂಸ್ ಮಾಡಿಕೊಂಡು ಅಲ್ಲಿ ಸಿಟಿಸನ್ಸ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವ್ರ ಜೊತೆ ಚಾಟ್ ಮಾಡಿ, ಎಲ್ಲ ಯೂಸ್ ಮಾಡ್ತಾರೆ. ಯೂಸ್ ಮಾಡ್ಕೊಂಡು ಅವ್ರ ಜೊತೆ ಚಾಟ್ ಮಾಡಿ, ಅವರಿಗೆ ನಾವು ರಿಯಲ್ ಅಂತ ಪ್ರೂವ್ ಮಾಡಿ, ಅವ್ರ ಹತ್ರ ಚಾಟ್ ಮಾಡಿ, ಅವ್ರ ಹತ್ರ ರೀಚಾರ್ಜ್ ಮಾಡ್ಕೊಳ್ಳೋಕೆ ಪ್ಲಾನ್ ಮಾಡಿ, ಅದೆಲ್ಲ ಲೀಡರ್ಸ್ಗಳು ಮಾಡ್ತಾರೆ. ನಾವೆಲ್ಲ ನ್ಯೂ ಕಮರ್ಸ್ ಹೋಗಿರೋರ್ಗೆ ಏನ್ ಮಾಡ್ತಾರೆ, ಅವರು ಟ್ರೈನ್ ಮಾಡಕ್ ಬಿಟ್ಬಿಡ್ತಾರೆ. 1 ತಿಂಗಳು 2 ತಿಂಗಳು ಟ್ರೈನಿಂಗೇ ಅಂತ ಕೂರಿಸ್ಬಿಡ್ತಾರೆ ಅವರು. ನಮಗೇನು ಗೊತ್ತಿಲ್ಲ, ಸಿಸ್ಟಮ್ ವರ್ಕು ಗೊತ್ತಿಲ್ಲ, ಇಂಗ್ಲೀಷು ಬರಲ್ಲ ಅಂದ್ರೂ ಬಿಡಲ್ಲ ಅವರು. ಕೂರಿಸ್ಬಿಡ್ತಾರೆ, ನೋಡ್ಕೊಂಡು ಕಲಿಬೇಕು, ಪಕ್ಕದಲ್ಲಿ ಇರ್ತಾರೆ. ನಮಗೆ ಕೆಲಸ ಮಾಡೋಕ್ಕಾಗಲ್ಲ ಅಂತ ಒಂದು ಮಾತು ಹೇಳಿದ್ರೆ ಅವರು ಅದೇ ದಿನದಿಂದ ಟಾರ್ಚರ್ ಸ್ಟಾರ್ಟ್ ಮಾಡ್ತಾರೆ. ಹೊರಗಡೆ ಬಿಸಿನಲ್ಲಿ ನಿಲ್ಸೋದು, ದುಡ್ಡು ಕೇಳೋದು, ರೂಮಲ್ಲಿ ಕೂಡ ಹಾಕೋದು, ಟಾರ್ಚರ್ ಸ್ಟಾರ್ಟ್ ಮಾಡ್ತಾರೆ. ಯಾವಾಗ ನಮ್ಮ ಕೈಯಲ್ಲಿ ಆಗಲ್ಲ ಕೆಲಸ, ನಾವು ವಾಪಸ್ ಹೋಗ್ತೀವಿ ಅಂದಾಗ, ಅದೇ ನಾವು ಕೆಲಸ ಮಾಡ್ತೀವಿ ಓಕೆ ಅಂತಾನೆ ಇದ್ರೆ ಕೆಲಸ ಮಾಡ್ಕೊಂಡು ಹೋಗೋ ಥರ ಬಿಟ್ಬಿಡ್ತಾರೆ. ಇಲ್ಲ ಅಂದ್ರೆ ಟಾರ್ಚರ್ ಸ್ಟಾರ್ಟ್ ಮಾಡೋಕೆ ಶುರು ಮಾಡ್ಬಿಡ್ತಾರೆ. ಯಾಕಂದ್ರೆ ನಮ್ಮನ್ನು ಹೇಳೋರು ಇರಲ್ಲ, ಕೇಳೋರಿಲ್ಲ. ಇನ್ನೊಂದೇನು ಅಂದ್ರೆ, ನಮ್ಮ ಪರ್ಸನಲ್ ಫೋನ್ ಇದ್ರೂ ಆಕ್ಸೆಸ್ ಎಲ್ಲ ಅವ್ರ ಹತ್ರ ಇರುತ್ತೆ. ನಾವು ಏನೇ ಯೂಸ್ ಮಾಡೋಕ್ಕಾದ್ರೂ ಅವರೇ ಜೊತೆಗಿರ್ತಾರೆ. ನಾವೇನು ಕೂಡ ಎಕ್ಸ್ಟ್ರಾ ಮಾತಾಡೋಂಗಿಲ್ಲ, ಏನೂ ಮಾಡೋಂಗಿಲ್ಲ. ಅವ್ರ ಅಂಡರಲ್ಲೇ ಇರ್ತೀವಿ. ಟಚ್ ಅಲ್ಲಿ ಇರ್ಬೋದು,
ಆದ್ರೆ ವಿಷಯನ ಮಾತಾಡೋಂಗಿಲ್ಲ, ನಾವೇನು ಮಾತಾಡೋಂಗಿಲ್ಲ. ಯಾಕಂದ್ರೆ ಪಕ್ಕದಲ್ಲೇ ಇರ್ತಾರೆ. ಅದ್ರಲ್ಲಿ ಇಂಡಿಯನ್ಸು ಸಪೋರ್ಟ್ ಮಾಡೋರು ಇದ್ದಾರೆ. ಅವರಿಗೆ ಲ್ಯಾಂಗ್ವೇಜ್ ಗೊತ್ತಿರಲ್ಲ ಚೈನೀಸ್ಗೆ, ಬಟ್ ಇಲ್ಲಿ ಇಂಡಿಯನ್ಸ್ ಚೈನೀಸ್ ಗೊತ್ತಿರುತ್ತೆ. ಅವರೆಲ್ಲ ಆಲ್ರೆಡಿ ಕಮಿಟ್ ಆಗಿರ್ತಾರೆ, ಅವ್ರು ಬರೋ ಚಾನ್ಸ್ ಇರಲ್ಲ ಅಂತವ್ರು ಇರ್ತಾರೆ ಅಲ್ಲಿ. ನೀವು ಇವಾಗ ಯಾವಾಗ ಹೋಗಿದ್ದು? ನಾನು ಸೆಪ್ಟೆಂಬರ್ ಅಲ್ಲಿ ಮಿಡಲ್ ಹೋಗಿದ್ದೆ, 16th ಹೋಗಿದ್ದು ನಾನು ಸೆಪ್ಟೆಂಬರ್. ನೀವು ಅಲ್ಲಿ ಹೋಗಿ ಈಗ ಇನ್ ಕೇಸ್ ಸೆಟ್ ಆದ್ರೆ ಅಂತ ಅನ್ಕೊಳ್ಳಿ, ಆಮೇಲೆ ನಿಮ್ಗೆ ರಜೆ ಆ ತರಕ್ಕೆ ನಾನು ಹೋಮ್ ಟೌನ್ ಹೋಗ್ಬಿಡ್ತೀನಿ ಇಲ್ಲ, ಅವಕಾಶ ನೀವು ಯಾವಾಗ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿ ನಿಮಗೆ ಕೆಲಸ ಗೊತ್ತಾಯ್ತು, ನೀವು ಅವರಿಗೆ ಹೇಳ್ದಂಗೆ ಕೆಲಸ ಮಾಡ್ಕೊಂಡು ರೀಚಾರ್ಜ್ ಮಾಡಿಸ್ತಿದ್ದೀರಾ, ದುಡ್ಡು ಹಾಕಿಸ್ಕೊಡ್ತಿದ್ದೀರಾ ಅಂತ ಅವ್ರಿಗೆ ಗೊತ್ತಾಯ್ತು ಅಂದ್ರೆ ಅವ್ರನ್ನ ನೀನು ಬಿಡೋದೇ ಇಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ. ಯಾಕಂದ್ರೆ ಅವರಿಗೆ ನಿಮ್ಮ ಟ್ಯಾಲೆಂಟ್ ಗೊತ್ತಾಗಿದೆ, ನಿಮ್ ಸ್ಕಿಲ್ ಗೊತ್ತಾಗಿದೆ. ಸೊ ನಿಮ್ಮನ್ನ ಬಿಟ್ರೆ ಅವರು ಕೆಲಸ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅಲ್ಲಿರೋ ತುಂಬಾ ಜನಕ್ಕೆ ಇಂಗ್ಲೀಷು ಬರಲ್ಲ, ಸರಿಯಾಗಿ ಹಿಂದಿ ಬರಲ್ಲ, ಸಿಸ್ಟಮ್ ಏನು ಅಂತಾನೆ ಗೊತ್ತಿಲ್ಲರೋರು ತುಂಬಾ ಇದಾರೆ ಅಲ್ಲಿ. ಸೊ ಗೊತ್ತಿರೋರ್ನ ಬಿಟ್ಬಿಟ್ರೆ ಅವ್ರಿಗೆ ಕೆಲಸ ನಡೆಯಲ್ವಲ್ಲ, ಅಂತವ್ರನ್ನ ಇಟ್ಕೊಬಿಡ್ತಾರೆ. ನಿಮ್ಮನ್ನ ಹೆಂಗೆ ಮತ್ತೆ ಹೆಂಗೆ ಇವಾಗ ಇದೆಲ್ಲ ಗೊತ್ತಾದ್ಮೇಲೆ ವಾಪಸ್ ಹೆಂಗ್ ರೆಡಿ? ಈಗ ನನಗೆ ಹೇಗ್ ಗೊತ್ತಾಗಿದ್ದು ಅಂದ್ರೆ, ನಾನು ಅವ್ರ ಎದುರಿಗೆ ಬಾಯ್ ಬಿಡಬಾರ್ದು. ನಾನು ಹೋಗ್ತಾ ಇದ್ದೀನಿ ಅಂದ್ರೆ ನನಗೆ 3.5 ಲಕ್ಷ ಕೇಳ್ಬಿಡ್ತಾರೆ. ನನ್ನ ಹತ್ರ ದುಡ್ಡಿಲ್ಲ ಕೊಡೋದಕ್ಕೆ, $3,500 ಏನೋ ಕೇಳ್ತಾರೆ, ನನ್ನ ದುಡ್ಡಿಲ್ಲ ಕೊಡೋದಕ್ಕೆ. ಸೊ ಅವ್ರ ಎದುರಿಗೆ ನಾನು ಬಾಯ್ ಬಿಡ್ದಲೆ ಕೆಲ್ಸನೇ ಆಗಲ್ಲ, ನನ್ನ ಕೈಲಿ ಆಗ್ತಾನೆ ಇಲ್ಲ ಅನ್ನೋ ತರ ಮಾಡಿದ್ರೆ ಅವ್ರಾಗೆ ಸ್ವಲ್ಪ ದಿನ ನೋಡ್ಬಿಟ್ಟು ಹೋಗ್ಬಿಡು ಅಂತ ಹೇಳ್ತಾರೆ. ಕೆಲವೊಂದು ಕಂಪ್ನಿಗಳಲ್ಲಿ ಆ ತರ ಇದೆ. ಯಾಕಂದ್ರೆ ತುಂಬಾ ಕಂಪ್ನಿ ಇದೆ ಅಲ್ಲಿ. ಅದೊಂದು ಪಾರ್ಕ್ ಅಂದ್ರೆ ತುಂಬಾ ದೊಡ್ಡ ಪಾರ್ಕ್ ಅದು. ಅದು ಯಾವಾಗ್ಲೂ ಮಾಡ್ತಾರೆ. ತುಂಬಾ ಹಿಂಸೆನೂ ಕೊಡ್ತಾರೆ. ಕೆಲವೊಂದು ಕಂಪ್ನಿಗಳಲ್ಲಿ ಶಾಕ್ ಬರುತ್ತಲ್ವಾ, ಅದನ್ನೆಲ್ಲ ಯೂಸ್ ಮಾಡ್ತಾರೆ. ಬಿಸಿಲಲ್ಲಿ ನಿಲ್ಲಿಸ್ತಾರೆ, ಊಟ ಕೊಡಲ್ಲ, ಕೂಡಾಕ್ ಬಿಡ್ತಾರೆ, ಫೋನ್ ಕಿತ್ಕೋತಾರೆ. ಈಗ ನಾವು ಅಕಸ್ಮಾತ್ ಅಲ್ಲಿಗೆ ಏನಾದ್ರು ಆರ್ಮಿ ಅಟ್ಯಾಕ್ ಆಗಿಲ್ಲ ಅಂದಿದ್ರೆ KK ಪಾರ್ಕಿಗೆ ಯಾರು ಬರಕ್ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಕಂಪ್ಲೀಟ್ ಕಂಟ್ರೋಲ್ ಅವ್ರ ಹತ್ರ ಇತ್ತು. ಯಾಕಂದ್ರೆ ಮೈನ್ಮಾರ್ ಆರ್ಮಿ ಇತ್ತು, ಅವ್ರ ಜೊತೆಗೆ ಚೈನೀಸ್ ಇದ್ರು, ಗೌರ್ಮೆಂಟ್ ಹೆಲ್ಪ್ ಇದೆ ಅವರಿಗೆ. ಸೊ ಹಂಗಾಗಿ ನಮ್ ಕೈಯಲ್ಲಿ ಏನೂ ಇಲ್ಲ. ಇಲ್ಲ, ಈಗ ಅಲ್ಲಿ ಅಟ್ಯಾಕ್ ಆಯ್ತು 22-23 ಅಟ್ಯಾಕ್ ಆಯ್ತು ಅಲ್ಲಿ. ಅದು ಯಾವ ವಿಷಯ ಅಂತ ನಂಗೆ ಸರಿ ಗೊತ್ತಿಲ್ಲ. ಒಂದು ಅಟ್ಯಾಕ್ ಆಯ್ತು. ಆ ಅಟ್ಯಾಕ್ ಆದ ತಕ್ಷಣ ಚೈನೀಸ್ ಅವರು ಯಾರು ಇರ್ಲಿಲ್ಲ ಅಲ್ಲಿ. KK ಪಾರ್ಕ್ ಅಲ್ಲಿ ಚೈನೀಸ್ ಅವ್ರು ಇರ್ಲಿಲ್ಲ, ಎಲ್ಲ ಓಡೋಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಅವ್ರಿಗೆ ಇದು ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ ಮೊದ್ಲಿಂದನು. ಸೊ ನಾವು ಹೋಗಿದ್ದು ಹೊಸದಾಗಿ, ನಮ್ಗೆ ಏನು ಗೊತ್ತೇ ಇಲ್ಲ ಅದ್ರ ಬಗ್ಗೆ. ಮೊದ್ಲಿದ್ದವ್ರಿಗೆಲ್ಲ ಗೊತ್ತು ಅಟ್ಯಾಕ್ ಆಗುತ್ತೆ, ಯಾವಾಗ ಅಟ್ಯಾಕ್ ಆಗುತ್ತೆ, ಏನ್ ಮಾಡ್ತಾರೆ ಎಲ್ಲ ಗೊತ್ತಿತ್ತು ಅವರಿಗೆ. ಸೊ ಅವರೆಲ್ಲ ನಮ್ಮನ್ನ ಬಿಟ್ಬಿಟ್ಟು ಹೋದ್ರು. ನಮ್ಮ ಪಾಸ್ಪೋರ್ಟ್ ಅಟ್ಯಾಕ್ ಆದ್ಮೇಲೆ ಯಾರು ಇರ್ಲಿಲ್ಲ ಅಲ್ಲಿ. ಆರ್ಮಿ ಎಲ್ಲಾನು ಚೆಕ್ ಮಾಡ್ತಾನೆ ಇದ್ರು. ಅವ್ರು ಬಂದು ಅಲ್ಲಿ ಜನ ಇದ್ರು ನೋಡ್ತಾ ಇದ್ರು, ಹೋಗ್ತಾ ಇದ್ರು ವಾಪಸ್ಸು. ಯಾಕೆ ಅಂದ್ರೆ ಅಲ್ಲಿರೋರ್ನ ಮತ್ತೆ ಇನ್ನೊಂದು ಪಕ್ಕದಲ್ಲಿ ಇನ್ನೊಂದು ಹೊಸದಾಗಿ ಬಿಲ್ಡ್ ಮಾಡಿರೋ ಪಾರ್ಕ್ ಅಲ್ಲಿ ಕೆಲ್ಸಕ್ಕೆ ಹಾಕ್ಬೇಕಿತ್ತು. ಸೊ ಅವರಿಗೆ ಜನ ಬೇಕಿತ್ತು. ಎಲ್ಲರೂ ಓಡೋದ್ರೆ ಜನ ಇರಲ್ವಲ್ಲ. ಅಲ್ಲಿರೋ ಜನನ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ, ಕರ್ಕೊಂಡು ಹೋಗ್ತೀವಿ, ನಿಮ್ಮ ಮನೆಗ್ ಬಿಡ್ತೀವಿ ಅಂತ ಹೇಳಿ ತುಂಬಾ ಜನನ ಕರ್ಕೊಂಡೋಗಿ ಹೊಸದಾಗಿ ನಡೀತಾ ಇರೋ ಪಾರ್ಕಿಗೆ ಬಿಟ್ಬಿಡ್ತಾರೆ ಕೆಲ್ಸಕ್ಕೆ. ಅಲ್ಲಿ ಅಗ್ರಿ ಆಗಿಲ್ಲ ಅಂದಾಗ ಜೆನ್ಯೂನ್ ಮೈನ್ಮಾರ್ ವಿಷಯ ಏನು ಅಂದ್ರೆ, ನಾನು ಅಲ್ಲಿಂದ ಗೇಟಿಂದ ಬಂದೆ. ಆ ಇನ್ಸಿಡೆಂಟ್ ಆದಾಗ ಗೇಟಿಂದ ಅಲೋ ಕೊಡ್ತಾ ಇದ್ರು ಎಲ್ರಿಗೂ, ಹೋಗೋರು ಯಾರು ಇದ್ರು ಅವ್ರಿಗೆಲ್ಲ ಅಲೋ ಮಾಡ್ತಾ ಇದ್ರು ಗೇಟಿಂದ. ಅಲ್ಲೊಂದು ಗೇಟ್ ಇದೆ KK ಪಾರ್ಕ್, ಅದೊಂದು ಬಾರ್ಡರ್ ಅದು. ಸೊ ಅಲ್ಲಿಗೆ ನಾವು ಮಾಮೂಲಿ ಟೈಮಲ್ಲಿ ಹೋಗಕ್ಕಾಗಲ್ಲ, ಎಂಟ್ರಿ ಎಕ್ಸಿಟ್ ಏನು ಮಾಡಕ್ಕಾಗಲ್ಲ. ಆದ್ರೆ ಈ ಅಟ್ಯಾಕ್ ಆದಾಗ ಏನಾಯ್ತು, ಅಲ್ಲಿ ಅವರು ಗೇಟ್ ನ ಓಪನ್ ಮಾಡ್ಬಿಟ್ರು, ಹೋಗೋರೆಲ್ಲ ಹೋಗ್ಬಿಡಿ ಅಂತ. ಅರೆ ತುಂಬಾ ಜನ ಅಲ್ಲೇ ಉಳ್ಕೊಂಡ್ರು, ಹೋಗೋರೆಲ್ಲ ಬಂದ್ವಿ. ನಮಗೆ ಯಾಕಂದ್ರೆ ನಮ್ಗೆ ಮೊದಲೇ ಇಷ್ಟ ಇರ್ಲಿಲ್ಲ ಇರೋದಕ್ಕೆ, ನಮ್ಗೆ ಅದೇ ಒಳ್ಳೆ ಚಾನ್ಸ್. ಈಗ ಯಾಕಂದ್ರೆ ನಾವೇ ಹೋಗ್ತೀವಿ ಅಂದ್ರೆ ದುಡ್ಡು ಕೊಡ್ಬೇಕು, ಟಾರ್ಚರ್ ತಗೋಬೇಕು, ಏನೇನೋ. ಅಲ್ಲಿಂದ ನಾವು ಗೇಟಿಂದ ಪಾಸ್ ಆಗಿ ಬಂದ್ಬಿಟ್ಟು ನಮಗೆ ರಿವರ್ ಕ್ರಾಸಿಂಗ್ ಅಲ್ಲಿ ಆಪ್ಷನ್ ಇದ್ದಿದೆ. ಯಾಕಂದ್ರೆ ನಾವು ರಿವರ್ ಕ್ರಾಸಿಂಗ್ ಅಲ್ಲೇ ಬಂದಿದ್ದು. ವಾಪಸ್ಸು ಹೋಗೋದಕ್ಕೆ ನಮಗೆ ಗೊತ್ತಿಲ್ಲ, ನಮಗೆ ರೂಟು ಗೊತ್ತಿಲ್ಲ, ಏನು ಅಂತಾನೆ ಗೊತ್ತಿಲ್ಲ ಅಲ್ಲಿ ಯಾವ್ದು. ನಾವು ಎಲ್ಲ ಏನು ಹೋದ್ರು ಎಲ್ಲರಿಂದ ಫಾಲೋ ಮಾಡ್ಕೊಂಡಿದ್ವಿ. ಅಲ್ಲೊಂದು ರಿವರ್ ಕ್ರಾಸಿಂಗ್ ಅಂತ ಒಂದು ಸ್ಪಾಟ್ ಇತ್ತು, ಅಲ್ಲಿ ನಿಂತ್ಕೊಂಡ್ವಿ. ಅಲ್ಲಿ ನಿಂತ್ಕೊಂಡಾಗ ಮೈನ್ಮಾರ್ ಆರ್ಮಿ ಬಂತು. ಆರ್ಮಿ ಬಂದು ನಮ್ಮನ್ನ ವಾಪಸ್ ಕರ್ಕೊಂಡು ಅವ್ರ ಕ್ಯಾಂಪಿಗೆ ಕರ್ಕೊಂಡೋಗಿ ಇಟ್ಕೊಂಡ್ರು. ಅಲ್ಲಿ 25-26 ದಿನ ಇದ್ವಿ. ಇಲ್ಲಿಗೆ ಬರೋಕ್ಕಿಂತ ಮುಂಚೆ ನಾವು ಅಲ್ಲೇ ಇದ್ದಿದ್ದು 25-26 ದಿನ ಅಲ್ಲೇ ಇದ್ವಿ. ಅವರು ಇಂಡಿಯನ್ ಎಂಬಸಿ ಕಾಂಟ್ಯಾಕ್ಟ್ ಮಾಡಿದ್ರು, ಹಿಂಗೆ ನಿಮ್ ಇಂಡಿಯನ್ಸ್ ಇಷ್ಟು ಜನ ಇದಾರೆ. ಅವರು ಹೇಳ್ತಾ ಇದ್ರು ಈ ತರ, ಬಟ್ ನಮಗೆ ಯಾವ್ದು ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಹತ್ರ ಫೋನು ಅವ್ರು ಹೇಳಿದ್ರು, ಫೋನ್ ನಿಮ್ದು ಯೂಸ್ ಮಾಡಕ್ಕೆ ಇಂಟರ್ನೆಟ್ ಇಲ್ಲ, ಅಲ್ಲಿ ಸಿಮ್ ಇಲ್ಲ. ನಮ್ಮ ಹತ್ರ ತುಂಬಾ ಜನ ಹತ್ರ ಇತ್ತೇನೋ, ಅದ್ರ ನನ್ನ ಹತ್ರ ಯಾವ್ದು ಇರ್ಲಿಲ್ಲ ಕಾಂಟ್ಯಾಕ್ಟ್ ಮಾಡಿ. ನಾನು ಓಕೆ ಎಲ್ಲರೂ ಇದ್ದಾರೆ ಇಂಡಿಯನ್ಸ್, ಸೊ ನಾನು ಸೇಫ್ ಆಗಿದ್ದೀನಿ ಅನ್ಕೊಂಡು ನಾವು ಅಲ್ಲೇ ಇದ್ವಿ. ಇವ್ರು ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಹೇಳ್ತಾ ಇದ್ರು ಡೈಲಿ ಹಿಂಗ್ ಕಾಂಟ್ಯಾಕ್ಟ್ ಮಾಡಿದ್ವಿ, ರೆಸ್ಕ್ಯೂ ಮಾಡಕ್ಕೆ ಹೇಳಿದ್ದಾರೆ, ಬರ್ತಾರೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ಲಾಸ್ಟಿಗೆ 18ಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ಕರ್ಕೊಬಂದು ಇಲ್ಲಿಗೆ ರೀಚ್ ಮಾಡಿದ್ವಿ. ನಿಮ್ಗೆ ಹೇಗೆ ಅನಿಸ್ತಿದೆ ಫೈನಲಿ ಒಂದು ದೊಡ್ಡ ಇಲ್ಲ ಗಂಡಾಂತರ ಏನು ಅಂದ್ರೆ, ನಾನು ಕಣ್ಣಾರೆ ಇಬ್ರು ಶೂಟ್ ಮಾಡಿದ್ದು ನೋಡ್ಬಿಟ್ಟಿದೆ. ನನ್ಗೆ ಅವಾಗ ಅನ್ನಿಸ್ತು ನಾನು ಹೋಗೋದು ಮುಗೀತು, ನಾನು ಮನೆಗೆ ಹೋಗ್ತಾ ಇಲ್ಲ. ಯಾಕಂದ್ರೆ ಸಿಕ್ತವ್ರೆಲ್ಲ ಹಂಗೆ ಶೂಟ್ ಮಾಡ್ತಾ ಇದಾರೆ. ನಾನು ಇಬ್ರನ್ನ ಶೂಟ್ ಮಾಡಿ ನನ್ನ ಕಣ್ಣಾರೆ ನೋಡಿದೀನಿ. ಆ ದಿನ ಅದು ಚೈನೀಸ್ನ ಶೂಟ್ ಮಾಡಿದ್ದು. ಚೈನೀಸ್ನ ಅವರು ಬಿಡೋದೇ ಇಲ್ಲ ಯಾವುದೇ ಕಾರಣಕ್ಕೂ. ಅವರು ಚೈನೀಸ್ ಅವರ ಒಟ್ಟಿಗೆ ಇದ್ರು. ಯಾವ ದೇಶದಿಂದ ಈ ತರದ ಟಾರ್ಗೆಟ್ ಇರುತ್ತೆ? ಈಗ ವಿಷಯ ಏನಂದ್ರೆ, ಅವರಿಗೆ
ಟಾರ್ಗೆಟ್ ಇರೋದು USA ಮೇಲೆ ಅವರಿಗೆ, ದುಡ್ಡು ಯಾರ ಹತ್ರ ಇದೆ ಅಂತ. ಈ ತರದ ಹುಡುಗರನ್ನ ಯಾವ್ಯಾವ ದೇಶ ಈ ತರ ಹುಡುಗರನ್ನ ಅಂದ್ರೆ ಈಗ ಯಾವ ದೇಶದಿಂದ ಹುಡುಗರು ಫಾರಿನಿಗೆ ಹೋಗ್ಬೇಕು ಅಂತ ತುಂಬಾ ಟ್ರೈ ಮಾಡ್ತಿದ್ದಾರೆ, ಯಾವ ದೇಶದಲ್ಲಿ ಹುಡುಗರು ಜಾಸ್ತಿ ಇದಾರೆ, ಯಾರ ದೇಶದಲ್ಲಿ ಇದು ಕರೆನ್ಸಿ ಕಮ್ಮಿ ಇರುತ್ತೆ ಆ ದೇಶದ ಹುಡುಗರಿಗೆ ಆಸೆ ತೋರಿಸ್ಬೋದು. ಪಾಕಿಸ್ತಾನ್, ಶ್ರೀಲಂಕಾ, ಬಾಂಗ್ಲಾದೇಶ್, ಇಂಡಿಯಾ, ನೇಪಾಳ್, ಆಫ್ರಿಕಾ, ಪೂರ್ತಿ ಆಫ್ರಿಕಾ, ಎಲ್ಲ ಆಫ್ರಿಕನ್ ಕಂಟ್ರೀಸ್ ಆಲ್ಮೋಸ್ಟ್. ಆಮೇಲೆ ಫಿಲಿಪೈನ್ಸ್ ಆಗಿರ್ಬೋದು, ವಿಯೆಟ್ನಾಂ, ಈ ತರ ಎಲ್ಲ ಟಾರ್ಗೆಟ್ ಮಾಡ್ಬಿಟ್ಟಿದ್ದಾರೆ ಅವರು. ಎಲ್ಲಾ ಕಂಟ್ರಿ ಜನನು ಇದಾರಲ್ಲಿ, ಆಲ್ಮೋಸ್ಟ್ 50% ಕಂಟ್ರಿ ಜನನು ಇದಾರಲ್ಲಿ. ಅಲ್ಲ, ಈಗ ಬರೇ ನಾವು ಗಂಡು ಮಕ್ಕಳು ಕೇಳಿದ್ವಿ, ಆ ನೋವು ಹೇಳಿದ್ವಿ, ಹೆಣ್ಮಕ್ಳು ಇರ್ತಾರ ಅಲ್ಲಿ? ಹೆಣ್ಮಕ್ಳು ಇದಾರೆ ತುಂಬಾ ಜನ, ಹೆಣ್ಮಕ್ಳು ಇದಾರೆ ತುಂಬಾ ಜನ. ಅವ್ರಿಗೆ ಯಾವ ರೀತಿ ಹಿಂಸೆ ಕೊಡ್ತಾರೆ? ಅವ್ರಿಗೆ ಹಿಂಸೆ ಕೊಟ್ಟಿದ್ದು ನಾನು ನೋಡಿಲ್ಲ, ಬಟ್ ಗ್ಯಾರಂಟಿ ಯಾರಿಗೂ ಇಲ್ಲ ಹುಡುಗಿರ ಮೇಲೆ. ಯಾಕಂದ್ರೆ ಆ ಹುಡುಗಿರನ್ನ ಏನ್ ಬೇಕಾದ್ರು ಅವ್ರು ಮಾಡಿದ್ರು ನಾವು ಕೇಳಂಗಿಲ್ಲ, ಬಾಡಿನೂ ವಾಪಸ್ ಅವ್ರು ಕಳ್ಸಲ್ಲ. ಅಲ್ಲಿ ಇನ್ಸಿಡೆಂಟ್ ಆಯ್ತು, ನಾವು ಈ ಅಟ್ಯಾಕ್ ಆಗಿಂದ ಮುಂಚೆ ಒಂದು ವಾರದ ಹಿಂದೆ ಒಂದು ಆಕ್ಸಿಡೆಂಟ್ ಆಯ್ತು, ಒಂದು ಚೈನೀಸ್ ಹುಡುಗಿ ಡೆತ್ ಆಯ್ತು ಅಂತ ಕೇಳ್ಪಟ್ಟೆ. ನಮ್ಮ ಪಕ್ಕದ ಇದ್ರಲ್ಲಿ ಕಂಪನಿಲಿ ಆಕ್ಸಿಡೆಂಟ್ ಆಗಿರೋದು. ಆ ಬಾಡಿ ಎರಡು ಏನು ಡೆತ್ ಆಗಿದ್ದು, ಸತ್ತೋಗಿದ್ದಿಬ್ರು. ಆ ಬಾಡಿನ ಹಂಗೆ ತಗೊಂಡೋಗಿ ನೀರಿಗೆ ಎಸೆದ್ರು. ಅಲ್ಲಿ ಕಂಪ್ನಿಯವರೆಲ್ಲ ಕೇಳಿದಾಗ, ನೀವು ಬಂದಿರೋದು ಇಲ್ಲಿ ಇಲ್ಲಿಗಲ್ ಆಗಿರೋದ್ರಿಂದ ನಿಮ್ಮನ್ನ ವಾಪಸ್ ನಾವು ಕಳ್ಸಕ್ಕಾಗಲ್ಲ, ಕಳ್ಸಿದ್ರೆ ಅದು ಎಲ್ಲ ಗೊತ್ತಾಗ್ಬಿಡುತ್ತೆ, ಇಡೀ ವರ್ಲ್ಡಿಗೆ ಗೊತ್ತಾಗ್ಬಿಡುತ್ತೆ ಇಲ್ಲಿ ಈ ತರ ಇದೆ ಅಂತ. ಸೊ ನಾವು ಬಾಡಿನ ಕಳ್ಸಕ್ಕಾಗಲ್ಲ, ಇಲ್ಲೇ ಎಸೆದ್ ಬಿಡ್ತೀವಿ ಅಂತ ಹೇಳಿದ್ರು. ಸೊ ನೀವು ಅಲ್ಲಿ ಬದುಕಿದೀರಾ ಸತ್ತಿದೀರಾ ಅವ್ರದ್ದು ಮ್ಯಾಟರ್ ಆಗಲ್ಲ ಅವರಿಗೆ, ನೀವು ಕೆಲಸ ಮಾಡ್ಬೇಕಷ್ಟೇ. ಹೆಣ್ಣು ಮಕ್ಕಳಿಗೆ ದೈಹಿಕವಾಗಿ ಹಿಂಸೆ ಕೊಡೋದು ನಾನು ಆ ಥರದ್ದು ಯಾವ್ದು ನೋಡಿಲ್ಲ, ಆದ್ರೆ ಹುಡುಗಿರು ಕೆಲಸ ಮಾಡ್ತಾ ಇದಾರೆ ತುಂಬಾ ಜನ. ನಮ್ಮ ಭಾರತದವರು, ಕನ್ನಡದವರು ಇದಾರೆ, ಇಂಡಿಯನ್ ಹುಡುಗಿರು ಇದಾರೆ, ಕರ್ನಾಟಕದವ್ರು ಗೊತ್ತಿಲ್ಲ ನನಗೆ. ಇಲ್ಲಿ ಬಂದಿರೋದ್ರಲ್ಲಿ ಯಾವ್ದು ಹುಡುಗಿರು ಬಂದಿಲ್ಲ. ಅಲ್ಲ, ಈ ಹಿಂದೆ ಅಲ್ಲಿ ನಿಮ್ ಸುತ್ತಮುತ್ತ ಇರೋ ಅಲ್ಲಿ ನಾನು ತುಂಬಾ ಜನ ಹುಡುಗಿರ್ನ ನೋಡಿದ್ದು ನಾರ್ತ್ ಇಂಡಿಯನ್ಸ್ ಇದ್ರು, ಸ್ವಲ್ಪ ಸೌತ್ ಇಂಡಿಯನ್ಸ್ ನಾನು ಅಷ್ಟು ಯಾರನ್ನ ನೋಡಿಲ್ಲ. ನಿಮ್ಮ ಹೆಸರು? ಬೇಡ ಬೇಡ, ಯಾವ್ರು? ಬೇಡ. ಓಕೆ ಡನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.